ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಡಾಕ್ಯುಮೆಂಟ್ಸ್ಗಳನ್ನು ಯಾರ್ದು ರಿಜೆಕ್ಟ್ ಆಗಿದೆ ಅವರು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಆಮೇಲೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮ್ಮಗಳಿಗೆ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೇನೆ. ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ಆಗ್ಬೋದು, ಫಸ್ಟ್ ರೌಂಡಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದರೆ ಯಾವ ಕಾಲೇಜಲ್ಲಿ ಸಿಗಬಹುದು. ಸ್ಪೆಷಲಿ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಟ್ರೈ ಮಾಡ್ತಿರ್ತಾರೆ. ನಾನು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಇಲ್ಲಿ ಒತ್ತನ್ನು ಜಾಸ್ತಿ ಕೊಡ್ತೇನೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ, ಮುಂದೆ ಬರುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರ್ಬೋದು, ಮತ್ತು ನಿಮ್ಮದು ಏನಾದರೂ ಡೌಟ್ಗಳು ಇರ್ಬೋದು, ಆ ಡೌಟ್ಗಳನ್ನು ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಇದೆ ಮೇಲ್ಭಾಗದಲ್ಲಿ, ಆ ಸಬ್ಸ್ಕ್ರೈಬನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ನೀವೇನಾದರೂ ಸ್ಪೆಷಲಿ DMLT ಮತ್ತು DMLT ಮತ್ತು OT ಕೋರ್ಸ್ಗಳನ್ನು ನೀವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಾಡಬೇಕು ಅಂತ ಬಯಸಿದರೆ, DMLT ಮತ್ತು OT ಕೋರ್ಸ್ಗಳನ್ನು ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಬೇಕು ಅಂತ ಬಯಸಿದರೆ, ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಫಸ್ಟ್ ರೌಂಡಿಗೆ ಕಟ್ ಆಫ್ ಆಗುವಂಥದ್ದು SC ST ಇದ್ದರೆ ಅರೌಂಡ್ 80% ನಿಮಗೆ ಕಟ್ ಆಫ್ ಆಗುತ್ತೆ. ಮತ್ತು OBC ಇದ್ದರೆ ನಿಮಗೆ 85% ತನಕ ಕಟ್ ಆಫ್ ಆಗುತ್ತೆ ಫಸ್ಟ್ ರೌಂಡಿಗೆ ಹೇಳ್ತಾ ಇರೋದು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಾತ್ರ. ಇನ್ ಕೇಸ್ ಆಫ್ ಹೈದರಾಬಾದ್ ಕರ್ನಾಟಕ ಇದ್ದರೆ SC ST OBC ಆಗಿದ್ದರೆ ನಿಮಗೆ ಸೊ ಅರೌಂಡ್ 75ದಿಂದ 80 ತನಕನೂ ಕೂಡ ಹೈದರಾಬಾದ್ ಕರ್ನಾಟಕದವ್ರಿಗೆ ಕಟ್ ಆಫ್ ಆಗುತ್ತೆ ಫಸ್ಟ್ ರೌಂಡಲ್ಲಿ. ಹೈದರಾಬಾದ್ ಕರ್ನಾಟಕದವ್ರಿಗೆ. ಅದೇ ರೀತಿಯಾಗಿ ನೀವು ಪ್ರೈವೇಟ್ ಕಾಲೇಜುಗಳಲ್ಲಿ DMLT OT ಟ್ರೈ ಮಾಡ್ತಾಯಿದ್ರೆ, ಸೊ ಅದು ಡಿಪೆಂಡ್ ಆಗುತ್ತೆ ಜಿಲ್ಲೆಗಳ ಮೇಲೆ, ಅಲ್ಲಿರುವಂಥ ನಂಬರ್ ಆಫ್ ಕಾಲೇಜುಗಳ ಮೇಲೆ ಡಿಪೆಂಡ್ ಆಗುತ್ತೆ, ಆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ಉದಾಹರಣೆಗೆ ನೀವು ಪ್ರೈವೇಟ್ ಕಾಲೇಜಲ್ಲಿ ಏನಪ್ಪ ಅಂತಂದರೆ 70ರಿಂದ 75% ತನಕನೂ ಕೂಡ ನಿಮಗೆ OT ಲ್ಯಾಬ್ ಡಯಾಲಿಸಿಸ್ ಸಿಗುವಂಥ ಚಾನ್ಸಸ್ ಇದೆ. ಪ್ರೈವೇಟ್ ಕಾಲೇಜುಗಳಲ್ಲಿ ಹೇಳ್ತಾ ಇದ್ದೀನಿ 70ರಿಂದ 75 ಫಸ್ಟ್ ರೌಂಡಿಗೆ ಹೇಳ್ತಾ ಇದ್ದೀನಿ. 70ರಿಂದ 75% ತನಕ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಎರಡು ಬಿಟ್ಟು ನಾವು ಎಕ್ಸ್ರೇ ಕೋರ್ಸ್ ಮಾಡಿದ್ದೀವಿ, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರು, ಆಮೇಲೆ ಆಪ್ಥಾಲ್ಮಾಲಜಿ DOT ಇರ್ಬೋದು, ಮೆಡಿಕಲ್ ರೆಕಾರ್ಡ್ ಇರ್ಬೋದು, ಆಮೇಲೆ ಮತ್ತು ಡಯಾಲಿಸಿಸ್ ಇರ್ಬೋದು. ಇವುಗಳಿಗೆ ಕಟ್ ಆಫ್ ಸಾಮಾನ್ಯವಾಗಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟಾಗುತ್ತೆ ಅಂತಂದರೆ 70ರಿಂದ 75 ತನಕ ಕಟ್ ಆಫ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗುವಂಥದ್ದು 70ರಿಂದ 75. ಆಮೇಲೆ ಪ್ರೈವೇಟ್ ಕಾಲೇಜುಗಳಲ್ಲಿ ಅದು ನಿಮಗೆ 55ರಿಂದ ಸ್ಟಾರ್ಟ್ ಆಗುತ್ತೆ. 55ರಿಂದ ಆರಾಮಾಗಿ ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಕ್ಬಿಡ್ತವೆ ಸೀಟುಗಳು. ಸೊ ಇದು ಒಂದು ಓವರಲಾಗಿ ಹೇಳ್ತಾ ಇರುವಂಥದ್ದು ಹಿಂದಿನ ವರ್ಷ ಮತ್ತು ಅಚ್ಚೆ ವರ್ಷದಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಮೇಲೆ, ಅಂದರೆ ಕಟ್ ಆಫ್ಗಳ ಮೇಲೆ ಹೇಳ್ತಾ ಇರುವಂಥದ್ದು. ಬಟ್ ನಮಗೆ ಕಟ್ ಆಫ್ ಸಿಗೋದಿಲ್ಲ. ಸೊ ಹಿಂದಿನ ವರ್ಷದ ನಮ್ಮಲ್ಲಿ ಕಟ್ ಆಫ್ ಸಿಗೋದಿಲ್ಲ. ಇಲ್ಲಿ ಕಟ್ ಆಫ್ ಪದ್ಧತಿಗಳು ಇಲ್ಲ. ಜಸ್ಟ್ ಇಲ್ಲಿ ಹಂಚಿಕೆ ಸೀಟ್ಗಳನ್ನು ಮಾಡ್ತಾರೆ. ಉಳಿದಿರುವಂಥ ಸೀಟುಗಳನ್ನು ಡಾಟಾಬೇಸ್ ತೊಗೊಂಬಂದು 2ನೇ ರೌಂಡು 3ನೇ ರೌಂಡ್ ಅಂತ ಮಾಡ್ತಾ ಹೋಗ್ತಾರೆ.